ಸ್ಥಿರವಾಗಿ ಕೀರ್ತಿಯು ಮೆರೆಯುವದರಲ್ಲಿ ಹೊರೆಯಬೇಕೆಂದು ದಯದಿ ಜಯ ಜಯ ಮಕ್ಕಳೇ, ನೀವು ಯಾರು ಎನ್ನುವಂತಹ ಸಂಶಯವು ನಿಮ್ಮಲ್ಲಿ ಮೂಡುತ್ತಾ ಇದೆ. ನೀವು ಬೇರೆ ಯಾರು ಅಲ್ಲ, ನನ್ನ ಮಕ್ಕಳೇ ಇದ್ದೀರಿ. ನಿಮ್ಮ ಹುಟ್ಟುವಿ ಹೇಗಾಯಿತು ಬಲ್ಲಿರ? ಕರ್ಣದಿಂದ ಬಂದಂತಹ ಕಲ್ಮಶವನ್ನು ಹೊರಗೆಸೆದ ಕ್ಷಣವೇ ನೀವೀರ್ವರು ಹುಟ್ಟುಕೊಂಡಿದ್ದೀರಿ. ನೀವು ಪೀಡಿಸಿದ್ದು ಬೇರೆ ಯಾರು ಅನ್ನೂ ಅಲ್ಲ, ಬ್ರಹ್ಮದೇವರನ್ನು ಪೀಡಿಸಿದ್ದೀರಿ. ಮಕ್ಕಳೇ, ನಿಮ್ಮ ಹೆಸರು ಚಿರಸ್ಥಾಯಿ ಉಳಿಯುವಂತೆ ನಾನು ಮಾಡುತ್ತೇನೆ. ನಿಮ್ಮ ಶಿರ ಹೋಗ್ತದೆ ಮಕ್ಕಳೇ. ನಿಮ್ಮ ಶಿರಕ್ಕೆ ಬದುಕುವಂತ ಆಸೆ ನಮ್ಮದಲ್ಲ. ಒಂದೊಮ್ಮೆಗೆ ನಿನ್ನನ್ನು ಕಂಡಾವಾಗ ನೀನು ಏನು ಎಷ್ಟು ಎಂಬುದರ ಬಗ್ಗೆ ನಾವು ಅರಿಯುವುದಕ್ಕೆ ಅಸಾಧ್ಯವರಾಗಿ ಹೋದೆವು. ಇಲ್ಲದಿದ್ದರೆ ನಮ್ಮ ಎದುರಲ್ಲಿ ಬಾಲ ಮುಕುಂದನಾಗಿ ನೀವು ಇಷ್ಟು ದೊಡ್ಡ ದೀರ್ಘ ದೇಹವನ್ನು ಬಾಲ ಮುಕುಂದನಾಗಿ ಒಂದು ಆಲದ ಎಲೆಯ ಮೇಲೆ ನೀವು ಹೆಬ್ಬೆರಳು ಚಿಕ್ಕುತ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮಹಿಮೆಯನ್ನು ನಾವು ತಿಳಿಯದೆ ಹೋದೆವು. ಅದು ನಾರಾಯಣ ಎಂಬಂತ ನಿಮ್ಮ ಹೆಸರಿದೆ. ನಾರ ಅಂದ್ರೆ ನೀರು ಅಂತ ಇದರಲ್ಲಿ ಪೌಡಿಸಿದವ ನೀನು ಆಯನ ನಾರಾಯಣ ಎಂಬುದಾಗಿ ನನ್ನನ್ನು ಕರೆಯುತ್ತಾ ಇದ್ದ. ಹಾಗಿದ್ರೆ ನಿನ್ನ ನಾವು ಮಕ್ಕಳೆಂಬುದಾಗಿ ಅರಿತಾವಾಗ ಈಗ ಮನಸ್ಸಿಗೆ ಸಂತೋಷವಾಯಿತು. ಹುಟ್ಟಿದಕ್ಕೆ ಸಾರ್ಥಕ ಎಂಬುದಾಗಿ ಎನಿಸಿಕೊಂಡಿದ್ದೇವೆ. ಮಾತ್ರವಲ್ಲ, ಕೊನೆಯದಾಗಿ ನಮ್ಮ ಒಂದೇ ಒಂದು ಕೋರಿಕೆ, ಅದು ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಎಂಬಂತೆ ಅದೋ ನೀನು ಮಹಾ ಸಿಂಧು. ನಿನ್ನಿಂದ ಸಿಡಿದಂತಹ ಬಿಂದುಗಳು ನಾವು. ಓ ಜಗದ ಬಂಧು, ನಮ್ಮನ್ನು ಮಾಡುವ ಒಂದು ನೀನು ಎಷ್ಟರವರೆಗೆ ಇರ್ತೀಯೋ ಅಷ್ಟರವರೆಗೆ ನಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವಂತೆ ಮಾಡಬೇಕು. ಅದೇ ನಮ್ಮ ತಂದೆ. ಮಕ್ಕಳೇ, ನಿಮ್ಮ ಆಸೆಯನ್ನು ನಾನು ಬಂಜೆ ಮಾಡುವುದಿಲ್ಲ. ಮೋಕ್ಷ ಬೇಕು, ಜೊತೆಗೆ ಹೆಸರು ಕೂಡ ಚಿರಸ್ಥಾಯಿಯಾಗಿ ಉಳಿಯಬೇಕು. ಅಷ್ಟೇ ತಾನೇ. ಕಾಣುತ್ತಾ ಇದೆ ಜಲರಾಶಿ, ಭೂಮಿಯೇ ಕಾಣುತ್ತಾ ಇಲ್ಲ. ಭೂಮಿಯ ನಿರ್ಮಾಣ ಆಗ್ಬೇಕು ಅಂತಿದ್ರೆ ನಿಮ್ಮ ಮೇಧಸ್ಸಿನ ಅಗತ್ಯ ಉಂಟು. ನಿಮ್ಮ ಮಾತಿನಂತೆ ಜಲದ ಒಂದು ಬಿಂದು ಕೂಡ ನಿಮ್ಮ ದೇಹವನ್ನು ಸೋಕದಂತೆ ನಿಮ್ಮ ಶಿರಚ್ಛೇದನ ಮಾಡುತ್ತೇನೆ. ಶಿರವನ್ನು